ಹಾಯ್ ಫ್ರೆಂಡ್ಸ್, ಇವತ್ತಿಗೆ 10 ದಿನಗಳ ಹಿಂದೆ ನಾನು ಒಂದು ಗಿಡವನ್ನು ಟ್ರೀಟ್ಮೆಂಟ್ ಮಾಡಿ, ರೂಟ್ ಟ್ರೀಟ್ಮೆಂಟ್ ಮಾಡಿ, ಪ್ರೂನಿಂಗ್ ಮಾಡಿ, ಜೊತೆಗೆ ಅದನ್ನು ರೀಪಾಟ್ ಮಾಡೋದನ್ನು ವಿಡಿಯೋ ಶೇರ್ ಮಾಡಿದ್ದೆ. ಯಾರ್ಯಾರು ನೋಡಿದ್ದೀರಾ ಅನ್ನೋರು ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ನಿಮ್ಮ ಗಿಡದಲ್ಲೂ ನೆಲದ ಮೇಲೆ ಈ ರೀತಿ ಪ್ರಾಬ್ಲಮ್ ಇದ್ದರೆ ಏನು ಮಾಡಬೇಕು ಅಂತ ಕೂಡ ಕ್ವಶನ್ಸ್ ಕೇಳಿದ್ರಿ. ನೆಲದಲ್ಲಿದ್ದರೆ ಗಿಡವನ್ನು ಕಿತ್ತು ತೆಗೆಯೋಕ್ಕಾಗಲ್ಲ. ಹಾಗಾಗಿ ನೀವು ಸ್ವಲ್ಪ ಸೈಡಲ್ಲಿ ಮಣ್ಣನ್ನು ತೆಗೆದು ಅದರಲ್ಲಿ ನಾನು ಹೇಳಿರುವಂಥ ಇಂಗ್ರೀಡಿಯೆಂಟ್ಸ್ ಹಾಕಿ ಗಿಡವನ್ನು ನೀವು ಸರಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಏನು ಅಂತಂದರೆ, ನಾನು ಟ್ರೀಟ್ಮೆಂಟ್ ಮಾಡಿರುವಂತಹ ಗಿಡದಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ. ಅದರಲ್ಲಿ ಇವಾಗ ಯಾವುದೇ ತೊಂದರೆ ಇಲ್ಲ, ಯಾವುದೇ ಮಿಲಿಬಗ್ಸ್ ಕೂಡ ಇಲ್ಲ. ಬನ್ನಿ ಹಾಗಾದರೆ ಆ ಗಿಡ ಯಾವ ಕಂಡೀಷನ್ನಲ್ಲಿದೆ ಅನ್ನೋದನ್ನು ನೋಡೋಣ. ನೋಡಿ, ಈ ಗಿಡವನ್ನು ರಿಪೋರ್ಟ್ ಮಾಡಿದ ನಂತರ ಇದರಲ್ಲಿ ಚೆನ್ನಾಗಿ ಚಿಗುರು ಬರ್ತಾ ಇದೆ, ಎಲೆಗಳು ಕೂಡ ಹೆಲ್ದಿಯಾಗಿದೆ, ಇದರಲ್ಲಿ ಯಾವುದೇ ತೊಂದರೆ ಕೂಡ ಇಲ್ಲ. ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, ರೀಪಾಟ್ ಮಾಡಿದ ನಂತರ ನಾನು ಏನು ನೀರನ್ನು ಹಾಕಿದ್ದೆ ಮಣ್ಣಲ್ಲಿ, ಅದರ ನಂತರ ನಾನು ಯಾವುದೇ ಎಕ್ಸ್ಟ್ರಾ ವಾಟ್ರಿಂಗ್ ಕೂಡ ಮಾಡಿಲ್ಲ. ಯಾಕಂತಂದರೆ ಇದು ಕಂಡೀಷನ್ ತುಂಬ ಹಾಳಾಗಿರೋದ್ರಿಂದ ಇದಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಕೂಡ ಇಲ್ಲ. ನಾನು ನೀರನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರೋದ್ರಿಂದ ಇದರಲ್ಲಿ ತಕ್ಕ ಮಟ್ಟಿಗೆ ಫಂಗಸ್ ಕೂಡ ಕಡಿಮೆಯಾಗಿದೆ. ಇನ್ನೊಂದೇನು ಅಂತಂದರೆ, ನಾವು ಈ ರೀತಿ ಕಂಡೀಷನ್ನಲ್ಲಿರುವಂಥ ಗಿಡವನ್ನು ಜೀವಂತವಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಈ ರೀತಿ ಸ್ಕ್ರ್ಯಾಚ್ ಮಾಡಿದಾಗ ಒಳಗಡೆ ನಮಗೆ ಹಸಿರು ಬಣ್ಣ ಬಂದರೆ ಇದು ಒಳ್ಳೆ ಕಂಡೀಷನ್ನಲ್ಲಿದೆ ಅಂತ ಅರ್ಥ. ಇವಾಗ ನಾನು ಇದಕ್ಕೆ ಇನ್ನೊಂದು ವಸ್ತುವನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಮತ್ತೆ ಆ ತೊಂದರೆ ಬಂದರೂ ಬರ್ಬೋದು. ಯಾಕಂತಂದರೆ ವಾತಾವರಣನೇ ಆಗಿದೆ. ಇವಾಗ ಮಿಲಿಬಗ್ಸ್ ಆಗಿರ್ಬೋದು, ಆಫಿಡ್ಸ್ ಆಗಿರ್ಬೋದು ತುಂಬ ಗಿಡದ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಈ ಗಿಡವನ್ನು ನಾನು ಇನ್ನಷ್ಟು ಹೆಲ್ದಿಯಾಗಿ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮಣ್ಣು ತುಂಬ ಡ್ರೈ ಆಗಿದೆ. ಅಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಯಿಶ್ಚರನ್ನು ಮಾತ್ರ ನಾನಿಲ್ಲಿ ಮೇಂಟೈನ್ ಮಾಡಿದ್ದೀನಿ. ಹೆಚ್ಚಿನ ಪ್ರಮಾಣದ ನೀರನ್ನು ನಾನಿಲ್ಲಿ ಕೊಡ್ತಾ ಇಲ್ಲ. ನಾವು ಇದಕ್ಕೆ ಹೆಚ್ಚಿಗೆ ನೀರನ್ನು ಕೊಟ್ವಿ ಅಂತಂದರೆ ಮತ್ತೆ ಇದರಲ್ಲಿ ಫಂಗಸ್ ಬಂದರೂ ಬರ್ಬೋದು. ಸೊ ಆ ವಸ್ತು ಯಾವುದು ಅಂತಂದರೆ, ನಾನಿಲ್ಲಿ ನಮ್ಮ ಕಿಚನ್ನಲ್ಲಿ ಸಿಗುವಂತಹ ಈ ಸ್ಫಟಿಕ ಅಥವಾ ಎಲಮ್ ಏನಂತೀವಿ ಇದನ್ನು ತಗೊಳ್ತಾ ಇದ್ದೀನಿ. ಇದೊಂದು ಫಂಗಿಸೈಡ್ ಥರ ಕೆಲಸ ಮಾಡುತ್ತೆ. ಜೊತೆಗೆ ಇದು ಮಣ್ಣಿನಲ್ಲಿ ಆ್ಯಸಿಡಿಕ್ ಸಾಯಿಲನ್ನು ಕ್ರಿಯೇಟ್ ಮಾಡುತ್ತೆ. ಅಂದರೆ ಮಣ್ಣಿನಲ್ಲಿ ನಾವು ಹಾಕಿರುವಂಥ ಗೊಬ್ಬರ ಆಗಿರ್ಬೋದು, ಫರ್ಟಿಲೈಸರ್ ಆಗಿರ್ಬೋದು, ಗಿಡ ಚೆನ್ನಾಗಿ ಹೀರ್ಕೊಳ್ಳೋದಕ್ಕೂ ಸಹಾಯ ಮಾಡುತ್ತೆ. ಆದರೆ ಇದನ್ನು ಯೂಸ್ ಮಾಡ್ಕೊಳ್ಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಇದನ್ನು ನಾವು ಮಣ್ಣಿನಲ್ಲೂ ಕೊಡ್ಬೋದು, ಜೊತೆಗೆ ಗಿಡದ ಎಲೆಗಳ ಮೇಲೆ ಸ್ಪ್ರೇ ಕೂಡ ಮಾಡ್ಬೋದು. ಇದು ಕೂಡ ಗಿಡದ ಮೇಲಿರುವಂಥ ಆಫಿಡ್ಸನ್ನು, ಮಿಲಿಬಗ್ಸನ್ನು ಹೊಡೆದೋಡಿಸುತ್ತೆ. ನೋಡಿ, ನಾನಿಲ್ಲಿ ಫೈನ್ ಪೌಡರ್ ಆಗಿ ಮಾಡಿಕೊಂಡು ಇದನ್ನು 1/2 ಲೀಟರ್ ನೀರಿನಲ್ಲಿ ಒಂದು 2 ರಿಂದ 3 ಚಿಟಿಕೆಯಷ್ಟು ಅಥವಾ 1/2 ಸ್ಪೂನ್ಗಿಂತನೂ ಕಡಿಮೆನೇ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನೋಡಿ, ಇಷ್ಟೇ ನಾವು ತೊಗೊಳ್ಬೇಕು. ಇದಕ್ಕಿಂತ ಹೆಚ್ಚಿಗೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಇದನ್ನು ಹೆಚ್ಚಿಗೆ ಹಾಕಿದ್ರೆ ಏನು ತೊಂದರೆ ಇಲ್ಲ, ಬಟ್ ಸಾಧ್ಯವಾದಷ್ಟು ಇದನ್ನು ಕಡಿಮೆನೇ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಈ ರೀತಿ ನೀವು ನೀರಿನಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ಶೇಕ್ ಮಾಡಿ, ಡೈಲ್ಯೂಟ್ ಆದ ನಂತರ ಅದನ್ನು ನೀವು ಗಿಡದ ಎಲ್ಲ ಭಾಗಗಳಿಗೆ ಸ್ಪ್ರೇ ಮಾಡೋದ್ರ ಜೊತೆಗೆ ಮಣ್ಣಿನಲ್ಲೂ ಕೂಡ ಇದನ್ನು ಕೊಡೋದ್ರಿಂದ ಮಣ್ಣಿನಲ್ಲೂ ಏನಾದರೂ ಫಂಗಸ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ನಾವು ಹಾಕುವಂಥ ಫರ್ಟಿಲೈಸರ್ ಗಿಡ ಚೆನ್ನಾಗಿ ಅದನ್ನು ಹೀರ್ಕೊಳ್ಳೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಆದರೆ ಈ ಒಂದು ಎಲಮನ್ನು ಅಥವಾ ಈ ಒಂದು ಸ್ಫಟಿಕವನ್ನು ನೀವು 15 ರಿಂದ 20 ದಿನಗಳ ಮಧ್ಯ ಮಾತ್ರ ಮಣ್ಣಿನಲ್ಲಿ ಕೊಡ್ಬೋದು. ಸ್ಪ್ರೇ ನೀವು 1 ವಾರಕ್ಕೊಮ್ಮೆ ಸ್ಪ್ರೇ ಮಾಡಿದ್ರೂ ಕೂಡ ಏನೂ ತೊಂದರೆ ಇಲ್ಲ. ಆದರೆ ಮಣ್ಣಿನಲ್ಲಿ ನೀವು ಹಾಕೋದಾದರೆ 15 ರಿಂದ 20 ದಿನಗಳಿಗೆ ಒಮ್ಮೆ ಮಾತ್ರ ನೀವು ಇದನ್ನು ಕೊಡೋದು ಒಳ್ಳೆಯದು. ನೋಡಿ, ಈ ರೀತಿ ಸ್ಪ್ರೇ ಮಾಡೋದ್ರಿಂದ ಗಿಡದಲ್ಲಿರುವಂಥ ಯಾವುದೇ ತೊಂದರೆ ಇದ್ದರೂ ಕೂಡ ಅದು ದೂರ ಆಗುತ್ತೆ. ಜೊತೆಗೆ ಗಿಡ ಇನ್ನಷ್ಟು ಹೆಲ್ದಿಯಾಗಿ ಗ್ರೋ ಆಗೋದಕ್ಕೆ ಸಹಾಯ ಮಾಡುತ್ತೆ. ನೋಡಿ, ನಾನಿಲ್ಲಿ ಮಣ್ಣಿನಲ್ಲೂ ಕೂಡ ಜಸ್ಟ್ ಸ್ಪ್ರೇ ಮಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ಮಣ್ಣಿನಲ್ಲಿ ಹಾಕ್ತಾ ಇಲ್ಲ. ಮಣ್ಣಿನಲ್ಲಿ ಇನ್ನೂ ಮಾಯಿಶ್ಚರ್ ಇರೋದ್ರಿಂದ ಜಸ್ಟ್ ಸ್ಪ್ರೇ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ರಿಕವರ್ ಆಗಿರುವಂಥ ಗಿಡವನ್ನು ಯಾವ ಕೇರ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಲೈಕ್ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.